ಅದರ ಬಗ್ಗೆ ಅದನ್ನು ಉಲ್ಲೇಖ ಮಾಡಿ. ಈಗ ಕಾಂತಾರ ಸಿನಿಮಾ ಬಂದ ಮೇಲೆ ಈ ನಮ್ಮ ತುಳುನಾಡಿನಲ್ಲಿ ಕೊಡಿಯಡಿಯಲ್ಲಿ ಇರಬೇಕಂತ ದೈವಾರಾಧನೆಗಳು ಈಗ ಮಿತಿಮೀರಿ ಹೊರ ಜಿಲ್ಲೆಗಳಲ್ಲಿ ಹಾಗೂ ಹೊರನಾಡಿನಲ್ಲೆಲ್ಲ ದೈವ ನೇಮಕೋಲಗಳೆಲ್ಲ ಆಗುತ್ತಿದೆ. ಇದು ಕಾಂತಾರ ಸಿನಿಮಾ ಬಂದ ನಂತರ ಇದು ಜಾಸ್ತಿ ಆಗುತ್ತಾ ಇದೆ. ಇದನ್ನು ಸಹ ನಾವು ಈಗ ನಮ್ಮ ತಂಡದ ಮೂಲಕ ಇದನ್ನು ತಡೆಗಟ್ಟುವ ಒಂದು ಉದ್ದೇಶವನ್ನು ಹೊಂದಿದ್ದೇವೆ. ಹಾಂ ಇದರ ಬಗ್ಗೆ ನಮ್ಮ ಯಾರು ತುಳುನಾಡಿನವರು ನಮ್ಮ ನೆಚ್ಚಿನ ಕಲಾವಿದರು ಪ್ರಶಾಂತ್ ಸೀಕೆ ಅಂತ ನಮಗೆ ಅವರ ಅಭಿಮಾನವಿತ್ತು. ತುಂಬ ಅಭಿಮಾನ ಅಂದರೆ ತುಂಬ ಅಭಿಮಾನವಿತ್ತು. ಯಾಕೆಂದರೆ ಅವರು ಉತ್ತಮ ಒಬ್ಬ ಹಾಸ್ಯ ನಟ, ಹಾಸ್ಯ ಕಲಾವಿದ. ಅವರು ಇಂಥ ಒಂದು ನಮ್ಮ ತುಳುನಾಡು ಆದವರ ಅಂತ ಒಂದು ದೈವದ ಕೊಡಿಯಡಿ ಆಗುವ ಒಂದು ನಮ್ಮ ನಂಬಿಕೆಯನ್ನು ಅವರೀಗ ಟಿ ವಿಯ ಮೂಲಕ ಒಂದು ದುಡ್ಡಿಗೋಸ್ಕರ ವೇಷಭೂಷಣ ಹಾಕಿದಂತಾದರೆ ಹೊರಗಿನವರು ಹೇಗೆ ಆಗಬಾರ್ದು. ಅದಕ್ಕೋಸ್ಕರ ನಮ್ಮ ಈ ಕಠಿಣ ಒಂದು ಹೋರಾಟವನ್ನು ಮಾಡ್ತಿದ್ದೇವೆ ನಾವೀಗ ಸಂಘಟನೆ ಒಟ್ಟುಗೂಡಿ. ಈಗ ಅದೇ ರೀತಿ ಕಾನೂನು ಮುಖಾಂತರ ಏನೇನು ಹೋರಾಟ ಮಾಡಬೇಕೋ ಅದೇ ರೀತಿ ನಾವು ಮಾಡ್ತಾ ಇದ್ದೇವೆ. ಈಗ ಕಮಿಷನರ್ ಆಯುಕ್ತರಲ್ಲಿ ನಾವೀಗ ಮನವಿಯನ್ನು ಮಾಡಿದ್ದೇವೆ. ಅದೇ ರೀತಿ ಈಗ ಪಾಂಡೇಶ್ವರ ಠಾಣೆಗೆ ಕೂಡ ನಾವು ಮನವಿಯನ್ನು ಸಲ್ಲಿಸ್ತಿದ್ದೇವೆ. ಇದರ ಬಗ್ಗೆ ಕಾನೂನು ಕ್ರಮ ಏನು ಕೈಗೊಳ್ಳಬೇಕು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಅದನ್ನು ಮಾಡ್ತಿದ್ದೇವೆ ಈ ಮೂಲಕ. ಅದೇ ನಮ್ಮ ಮುಂದಿನ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ಕಾಂತಾರ 2 ಬರಲಿ, ನಮಗೆ ಸಿನಿಮಾಕ್ಕೆ ಯಾವುದೇ ನಮ್ಮ ಅಭ್ಯಂತರ ಇಲ್ಲ. ಅದರಲ್ಲಿ ದೈವದ ಕೊಡಿಯಲ್ಲಿ ಆಗುವ ಆ ದೈವ ಆಭರಣ ಆಚಾರ ವಿಚಾರ ನಾವು ಖಂಡಿತ ಹೋರಾಟವನ್ನು ಮಾಡಲಿದ್ದೇವೆ. ಅದು ದೊಡ್ಡ ಮಟ್ಟಿನ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ. ಈಗ ರವಿ ಬಸ್ಪೆ ಅಂತ ದೇವರಾಧನ ಸಂರಕ್ಷಣಾ ವೇದಿಕೆ ಕಾರ್ಯದರ್ಶಿಯಾಗಿದ್ದೇವೆ.